ಅಂಗರಾಜ್ ಕರ್ಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಗೂಗಲ್ ಸ್ಕೆಚಪ್ ಪ್ರೋ 2020 ಸಾಫ್ಟ್ವೇರ್ನ ಟೂಲ್ಸ್ಗಳ ಬಗ್ಗೆ ತಿಳಿದುಕೊಳ್ಳೋಣ. ಪುಷ್ ಪುಲ್ ಟೂಲ್ಸ್ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಇಲ್ಲಿ ಶೇಪ್ಗಳನ್ನು ಕ್ರಿಯೇಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ರೆಕ್ಟ್ಯಾಂಗಲ್ ತೊಗೊಂಡಿದ್ದೀವಿ, ಈ ಶೇಪ್ನ ಕ್ರಿಯೇಟ್ ಮಾಡಿದ್ದೀವಿ. ಇದಾದಮೇಲೆ ಪುಷ್ ಪುಲ್ ಆಪ್ಷನ್ನ ತಗೊಂಡು ರೆಕ್ಟ್ಯಾಂಗಲ್ ಮೇಲೆ ಮೌಸಿಂದ ಲೆಫ್ಟ್ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೊತ ಹೋಗಬೇಕು. ಓಕೆ, ಇದಾದಮೇಲೆ ನಮಗೆ ಇಲ್ಲೊಂದು ಸರ್ಕಲ್ ಶೇಪ್ ಬೇಕಂತ ಹೇಳಿದ್ರೆ ಶೇಪ್ನ ಮತ್ತೆ ಚೇಂಜ್ ಮಾಡ್ಕೊತ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಸರ್ಕಲ್, ಈ ರೀತಿ ಸರ್ಕಲ್ನ ಡ್ರಾ ಮಾಡಿ ಅದಾದಮೇಲೆ ಪುಷ್ ಪುಲ್ ಆಪ್ಷನ್ನ ಕ್ಲಿಕ್ ಮಾಡಿ ಲೆಫ್ಟ್ ಕ್ಲಿಕ್ ಮಾಡಿ ಈ ಥರ ನೀವು ಪುಷ್ ಪುಲ್ ಮಾಡ್ಬೋದು. ಇವಾಗ ಪುಷ್ ಮಾಡಿದ್ದೀವಿ, ಫುಲ್ ಮಾಡಿದ್ದೀವಿ. ಇವಾಗ ಒಳಗಡೆ ಪುಷ್ ಮಾಡ್ಬೇಕಂತ ಹೇಳಿದ್ರೆ ಇನ್ನೊಂದು ಕೂಡ ಸರ್ಕಲ್ ತಗೊಂಡು ಈ ರೀತಿ ಸರ್ಕಲ್ ಡ್ರಾ ಮಾಡಿಕೊಂಡು ನಾವು ಇವಾಗ ಪುಷ್ ಮಾಡ್ಬೋದು. ನೋಡಿ, ಈ ರೀತಿ ಪುಷ್ ಮಾಡ್ಬೋದು. ಓಕೆ, ಇದಾದಮೇಲೆ ಆಫ್ಸೆಟ್, ಈ ಪೇಸಲ್ಲಿ ನಾವು ಆಫ್ಸೆಟ್ ತಗೊಂಡು ನಮಗೆ ಯಾವ ರೀತಿ ಮೆಜರ್ಮೆಂಟ್ ಬೇಕು ಆ ಮೆಜರ್ಮೆಂಟಿಗೆ ನಾವು ಆಫ್ಸೆಟ್ನ ಕ್ರಿಯೇಟ್ ಮಾಡ್ಬೋದು. ಕಂಟಿನ್ಯೂಸ್ ಕೂಡ ಕ್ರಿಯೇಟ್ ಮಾಡ್ಬೋದು ಈ ರೀತಿ. ಓಕೆ, ಇದನ್ನು ನಾವು ಇವಾಗ ಪುಷ್ ಆರ್ ಫುಲ್ ಮಾಡಿದ್ರೆ ಕೂಡ ಒಂದು ಸ್ಟ್ರಕ್ಚರ್ ಬರುತ್ತೆ. ಇದನ್ನು ಪುಷ್ ಮಾಡೋಣ, ಇದನ್ನು ಒಂದು ಸ್ವಲ್ಪ ಫುಲ್ ಮಾಡೋಣ, ನಮಗೆ ಈ ರೀತಿಯಾಗಿ ನೋಡೋದಕ್ಕೆ ಸಿಗುತ್ತೆ. ಓಕೆ, ಇದಾದಮೇಲೆ ಮೂವ್ ಆಪ್ಷನ್ ಮತ್ತು ರೊಟೇಟ್ ಆಪ್ಷನ್. ನಾವು ಇವಾಗ ಒಂದೇ ಪಾಯಿಂಟಲ್ಲಿ ನಾವು ಇದನ್ನು ಮೂವ್ ಮಾಡೋಕ್ಕಂತೂ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನೋಡಿ, ಮೂವ್ ತಗೊಂಡು ಇಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ನಾವು ಈ ಥರ ರೈಟ್ ಅಥವಾ ಲೆಫ್ಟ್ ಮೂವ್ ಮಾಡೋಕ್ಕೆ ಹೋದರೆ ಅದು ಈ ಥರ ಶೇಪ್ನ ಕೆಡಿಸುತ್ತೆ. ಅದು ಈ ಥರ ಮಾಡಿದ್ರೆ ರಾಂಗ್ ಆಬ್ಜೆಕ್ಟ್ ಕೂಡ ಆಗ್ಬೋದು. ಅದಕ್ಕೋಸ್ಕರ ಏನು ಮಾಡಬೇಕು, ಗ್ರೂಪ್ ಮಾಡಿ ಇಲ್ಲ ಆಲ್ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿಕೊಂಡು ಮೂವ್ ಮಾಡಬೇಕು. ಈ ಥರ ಡ್ರ್ಯಾಗ್ ಮಾಡಿ ಆಲ್ ಆಬ್ಜೆಕ್ಟ್ ಸೆಲೆಕ್ಟ್ ಆಗುತ್ತೆ. ಇದಾದಮೇಲೆ ಮೂವ್ ಆಪ್ಷನ್ ತಗೊಂಡು ಕ್ಲಿಕ್ ಮಾಡಿ ಈ ಥರ ನೀವು ರೈಟ್ ಆರ್ ಲೆಫ್ಟ್, ಅಬವ್, ಬಿಲೋ ಮೂವ್ ಟೂಲ್ ಯೂಸ್ ಮಾಡಿಕೊಂಡು ಮೂವ್ ಮಾಡ್ಬೋದು. ಇದಾದಮೇಲೆ ರೊಟೇಟ್ ಆಪ್ಷನ್. ಫಾರ್ ಎಕ್ಸಾಂಪಲ್ ನಮಗೆ ಈ ಆ್ಯಂಗಲಿಂದ ನಿಮಗೆ ರೊಟೇಟ್ ಆಪ್ಷನ್ ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಈ ಥರ ಕ್ಲಿಕ್ ಮಾಡ್ಕೊತ ಹೋಗಬೇಕು. ಈ ಥರ ರೊಟೇಟ್ ಆಯಿತು. ಫಾರ್ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಆ್ಯಂಗಲ್ ಕೂಡ ನೀವು ರೊಟೇಟ್ ಮಾಡ್ಬೋದು ಇಲ್ಲಿ ಮೆಜರ್ಮೆಂಟ್ ಆ್ಯಂಗಲ್ ತೊಗೊಂಡು. ಓಕೆ, ಫಾರ್ ಎಕ್ಸಾಂಪಲ್ ನಾವು ಇಲ್ಲಿಟ್ಟಿದ್ದೀವಿ, ಇಲ್ಲಿಂದ ನಮಗೆ ಅಬವ್ ಬೇಕು. ನೋಡಿ, ಈ ರೀತಿ ಕೂಡ ಆ್ಯಂಗಲ್ ಮತ್ತು ಮೆಜರ್ಮೆಂಟ್ ಲೆಂತ್ ಚೇಂಜ್ ಆಗುತ್ತಾ ಹೋಗುತ್ತೆ. ಇದಾದಮೇಲೆ ಸ್ಕೇಲ್ ಟೂಲ್ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಬಾಕ್ಸ್ ಸ್ಟ್ರಕ್ಚರ್ ಕಾಣುತ್ತೆ. ನೀವು ಇಲ್ಲಿಂದ ಮಿಡಲ್ ಪೋರ್ಷನ್ನಿಂದ ನೀವು ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಮೇಲೆ ಡ್ರ್ಯಾಗ್ ಮಾಡ್ಕೊತ ಹೋದರೆ ನಿಮಗೆ ಅಬೋವಿನ ಪೋರ್ಷನ್ ಮಾತ್ರ ನಿಮಗೆ ಸ್ಕೇಲ್ ಆಗುತ್ತಾ ಹೋಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ನಮಗೆ ಕ್ರಾಸಿಗೆ ಕೂಡ ಇದು ಮಾಡ್ಕೊತ ಹೋಗಬೇಕು ಅಂದರೆ ಈ ರೀತಿ ಸ್ಕೇಲ್ ಆಗುತ್ತಾ ಹೋಗುತ್ತೆ. ಓಕೆ, ನಮಗೆ ಇವಾಗ ರೈಟ್ ಸೈಡ್ ಇಲ್ಲಿಂದ ಬೇಕಂತ ಹೇಳಿದ್ರೆ ಈ ರೀತಿ ಕೂಡ ಸ್ಕೇಲ್ ಮಾಡ್ಕೊತ ಹೋಗ್ಬೋದು. ಈ ಬಾಕ್ಸಲ್ಲಿ ಈ ರೀತಿ ಸ್ಕೇಲ್ ಮಾಡ್ಕೊತ ಹೋಗ್ಬೋದು. ಅದಾದಮೇಲೆ ಟೇಪ್, ಒಂದು ಪಾಯಿಂಟ್ ಕ್ಲಿಕ್ ಮಾಡಿ ಇಲ್ಲಿಂದ ಇಲ್ಲಿವರೆಗೂ ಕ್ಲಿಕ್ ಮಾಡಿದ್ರೆ ನಿಮಗೆ ಶೋ ಆಗುತ್ತೆ. ಅದು ಟೇಪ್ ಎಷ್ಟಿದೆ ಅಂತ ಶೋ ತೋರಿಸುತ್ತೆ. ಫಾರ್ ಎಕ್ಸಾಂಪಲ್ ಹಿಂಗಿಂದ
one point to another point. Just do not click here. Just here tape, drag and ನಿಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ. ಓಕೆ, ಒಂದು ಪಾಯಿಂಟಿಂದ ಅನ್ನೊಂದರ ಪಾಯಿಂಟಿಗೆ ನೀವು ಟೇಪ್ನ ಮೆಜರ್ ಮಾಡ್ಬೋದು ಈ ರೀತಿಯಾಗಿ. ಈ ಒಂದು ಟೆಕ್ಸ್ಟ್, ಇವಾಗ ನಿಮಗೆ ಟೆಕ್ಸ್ಟ್ ಬರೀಬೇಕಂತ ಹೇಳಿದ್ರೆ ಇಲ್ಲಿ ಒಂದು ಕ್ಲಿಕ್ ಮಾಡಿ ಈ ಥರ ಕ್ಲಿಕ್ ಆಗುತ್ತೆ ನೋಡಿ. ಈ ಥರ ಪಾಯಿಂಟಲ್ಲಿ ನಾವು ಟೆಕ್ಸ್ಟ್ನ ಬರೀಬೋದು. ಇದನ್ನು ಎಡಿಟ್ ಕೂಡ ಮಾಡ್ಬೋದು. ಇದನ್ನು SAGA ಈ ಥರ ಟೆಕ್ಸ್ಟ್ ಕೂಡ ಮಾಡ್ಬೋದು. ಗೂಗಲ್ ಸ್ಕೆಚಪ್ 2020. ಓಕೆ ನೋಡಿ, ಈ ಥರ ಟೆಕ್ಸ್ಟ್ ಕೂಡ ಮಾಡ್ಬೋದು. ಇದಾದಮೇಲೆ ಪೇಂಟ್ ಬಕೆಟಲ್ಲಿ ನೀವು ಭಾಳಷ್ಟು ಇದಾವೆ ನೋಡಿ. ಈ ಥರ ಪೇಂಟ್ ಬಕೆಟಲ್ಲಿ ಭಾಳಷ್ಟು ಆಪ್ಷನ್ಗಳು ಇದ್ದಾವೆ. ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಇವತ್ತಿನ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನೋಟಿಫಿಕೇಶನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ.